कृष्ण कृष्ण महायोगीन् भक्तानाम भयंकर ಗೋವಿಂದ ಪರಮಾನಂದಂ ಸರ್ವಂ ಮೇ ವಶಮಾನಯ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಈ ಭಗವದ್ಗೀತೆಯ ಸಂಚಿಕೆಗೆ ಸ್ವಾಗತ. ನಿನ್ನೆ 55ನೇ ಶ್ಲೋಕದಲ್ಲಿ ನಾವು ಸ್ಥಿತಪ್ರಜ್ಞನ ಸಾಮಾನ್ಯ ವರ್ತನೆ ಹೇಗಿರುತ್ತೆ ಅಂತ ತಿಳ್ಕೊಂಡ್ವಿ. ಯಾಕೆಂದ್ರೆ ಅರ್ಜುನನ ಮೊದಲ ಪ್ರಶ್ನೆ ಅದೇ ಆಗಿತ್ತು. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಂತ ಅರ್ಜುನ ಕೇಳಿದ್ದ. ಇಲ್ಲಿ ಭಾಷಾ ಅಂದ್ರೆ ಬರೀ ಅವನ ಭಾಷೆ ಹೇಗಿರುತ್ತೆ ಅಂತ ಅಲ್ಲ, ಹೇಗೆ ಮಾತಾಡ್ತಾನೆ ಅಂತಲ್ಲ, ಅವನ ಸಾಮಾನ್ಯ ವರ್ತನೆ ಹೇಗಿತ್ತು ಅಂತ ಅರ್ಜುನ ಕೃಷ್ಣನಿಗೆ ಪ್ರಶ್ನೆ ಮಾಡಿದ್ದ. ಅದಕ್ಕೆ ಉತ್ತರವನ್ನ ಶ್ರೀಕೃಷ್ಣ ಪರಮಾತ್ಮ 55ನೇ ಶ್ಲೋಕದಲ್ಲಿ ಕೊಟ್ಟ. ನಾವು ತಿಳ್ಕೊಂಡ್ವಿ ಸ್ಥಿತಪ್ರಜ್ಞರು ಎಲ್ಲ ಕಾಮನೆಗಳನ್ನ ತ್ಯಜಿಸಿರ್ತಾರೆ ಅಥವಾ ಜಯಿಸಿರ್ತಾರೆ. ಈಗಿನ ಆಧುನಿಕ ಮನಸ್ಥಿತಿ ಇರುವಂತವರು ಇದನ್ನ ಒಂದು ರೀತಿಯ ಖಂಡನೆ ಮಾಡ್ತಾರೆ ಅಥವಾ ಛೇಡಿಸ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಸ್ಥಿತಪ್ರಜ್ಞರಿಗೆ ಬಯಸುವ ಒಂದು ಮನಸ್ಥಿತಿಯನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ ಅವರು. ಅದು ಹಾಗಲ್ಲ, ಅದು ಆ ರೀತಿ ತಿಳ್ಕೊಳ್ಳೋದು ತಪ್ಪಾಗತ್ತೆ. ಯಾಕಂದ್ರೆ ನಿನ್ನೆ ಕೃಷ್ಣನೇ ಹೇಳಿದಾನೆ ಆ ಶ್ಲೋಕದಲ್ಲಿ, ಆತ್ಮನೈವಾತ್ಮನ ತುಷ್ಟಃ. ಅಂದ್ರೆ ಆ ಸ್ಥಿತಪ್ರಜ್ಞರು ಆತ್ಮಾನುಭವದಲ್ಲಿ ಪರಮಾನಂದವನ್ನ ಅನುಭವಿಸಿರ್ತಾರೆ. ಇದು ಹೇಗೆಂದ್ರೆ ನೋಡಿ, ಚಿಕ್ಕ ವಯಸ್ಸಲ್ಲಿ ಒಂದು ಬಾಲಕನಿಗೆ ಸಣ್ಣ ಸಣ್ಣ ಆಟಿಕೆಗಳನ್ನ ಕೊಟ್ಟಾಗ ಅವನು ಅದರಲ್ಲಿ ಖುಷಿ ಪಡ್ತಾನೆ, ಆಟ ಆಡ್ತಾನೆ. ಅದೇ ಅವನು ಯೌವನಕ್ಕೆ ಬಂದಾಗ ಅವನಿಗೆ ಆ ಯಾವ ವಸ್ತುಗಳು ಕೂಡ ಅವನಿಗೆ ಖುಷಿಯನ್ನು ತಂದು ಕೊಡೋದಿಲ್ಲ. ಅವನ ಆಸೆಗಳು, ಆಕಾಂಕ್ಷೆಗಳು, ಅವನ ಆಕರ್ಷಣೆಗಳು ಬೇರೆ ದಿಕ್ಕಿನಲ್ಲಿ ಇರುತ್ತೆ. ಹಾಗೆ ಈ ಸ್ಥಿತಪ್ರಜ್ಞರು ಆತ್ಮನಲ್ಲಿ ಆತ್ಮನಿಂದ ಸಂತುಷ್ಟವಾಗಿರೋದ್ರಿಂದ ಮಾನಸಿಕವಾಗಿ, ಶಾರೀರಿಕವಾಗಿ ಮತ್ತೆ ಭೌತಿಕವಾಗಿರುವಂತಹ ಎಲ್ಲ ತೃಷೆಗಳನ್ನು ಇಲ್ಲವಾಗುತ್ತೆ ಅವರು. ಹಾಗಾಗಿ ಅವರು ಎಲ್ಲ ಕಾಮನೆಗಳನ್ನ ತ್ಯಜಿಸಿರ್ತಾರೆ. ಅವರು ಆತ್ಮಾನುಭವ ಪಡೆಯೋದ್ರಿಂದ ಪರಮಾನಂದವನ್ನ ಹೊಂದಿರ್ತಾರೆ. ಈ ಪರಮಾನಂದ ಅನ್ನೋದನ್ನ ನಾವು ಮಾತಿನಲ್ಲಿ ವರ್ಣಿಸಕ್ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಆನಂದ, ಪರಮಾನಂದ ಅನ್ನೋದಕ್ಕೆ ಒಂದು ನಾವು ಸೀಮಿತವಾಗಿ ಕೊಟ್ರೆ ಅದು ಆನಂದ ಅಂತ ಅನ್ನಿಸ್ಕೊಡಲ್ಲ. ಇವಾಗ ಏನಂದ್ರೆ, ನೀವು ಇವೆಲ್ಲ ಹೇಳ್ತಿರಲ್ಲ, ಯಾವ್ದಾದ್ರು ಒಂದು ಕೆಲಸ ಸಿಕ್ಕಿದ್ರೆ ಖುಷಿಯಾಗಿ ಹುರುಪಿನಿಂದ ಸೆಲೆಬ್ರೇಟ್ ಮಾಡೋದು ಅದು ಆನಂದ ಅಲ್ವೇ ಅಲ್ಲ ಅಂತ ಈಗಿನ ಮನಃಶಾಸ್ತ್ರಜ್ಞ ವಿಜ್ಞಾನಿಗಳು ಕೂಡ ಹೇಳ್ತಾರೆ. ಅವ್ರು ಹೇಳ್ತಾರೆ, ಈಗಿನ ಆಧುನಿಕ ಮಾನವ ಹೇಗಿದ್ದಾನೆ, ಹೇಗ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಪ್ರೆಷರ್ ಬಿಲ್ಡಪ್ ಮಾಡ್ಕೊತಾನೆ, ಆಮೇಲೆ ಅದನ್ನ ರಿಲೀಸ್ ಮಾಡ್ತಾನೆ, ಅದನ್ನೇ ಅವನು ಆನಂದ ಅಂತ ಅನ್ಕೊಂಡಿರ್ತಾನೆ. ಇದಕ್ಕೊಂದು ಒಳ್ಳೆ ಉದಾಹರಣೆ ಹೇಳ್ಬೇಕು ಅಂದ್ರೆ, ಈಗಿನ ಎಲ್ಲ ಯುವಕರು ಕೂಡ ಚೆನ್ನಾಗಿ ಓದ್ಬೇಕು ಅಂತ ಹೇಳಿ ಸೆಕೆಂಡ್ PUC ತುಂಬಾ ಚೆನ್ನಾಗಿ ಓದಿ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊತಾರೆ. ಆಮೇಲೆ ಅಲ್ಲೂ ಕೂಡ ಒಳ್ಳೆಯ ಕೆಲ್ಸಕ್ಕೆ ಸೇರ್ಕೊತಾರೆ. ಇಲ್ಲ ಅಂತ ಹೇಳೋದಲ್ಲ, ಲ್ಯಾಕ್ಸ್ ಟುಗೆದರ್ ಸಿಗುವಂತ ಸಂಬಳ ಸಿಗುವಂತ ಕೆಲಸವೇ ಸಿಗುತ್ತೆ. ಅಲ್ಲಿ ಅವ್ರು ಪ್ರೆಷರ್ ಬಿಲ್ಡಪ್ ಮಾಡ್ಕೋತಾ ಇರ್ತಾರೆ, ಚೆನ್ನಾಗ್ ಓದ್ಬೇಕು ಅಂತ ಕೆಲಸ ಸಿಗುತ್ತೆ, ತುಂಬಾ ಎಲೈಟ್ ಆಗ್ತಾರೆ. ಆಮೇಲೆ ಕೆಲ್ಸಕ್ಕೆ ಹೋದಾಗ್ಲೂ ಕೂಡ ಅಲ್ಲೂ ಪ್ರೆಷರ್ ಬಿಲ್ಡಪ್ ಆಗುತ್ತೆ ಅವ್ರಿಗೆ. ಚೆನ್ನಾಗಿ ಕೆಲಸ ಮಾಡ್ಬೇಕು, ದಿನ ಬೆಳಗಾದ್ರೆ ಕೆಲಸ ಮಾಡ್ಬೇಕು. ಆ ನಂತರ ಅವ್ರಿಗೆ ಆ ಪ್ರೆಷರ್ ರಿಲೀಸ್ ಆಗುತ್ತೆ, ಅದನ್ನೇ ಅವರು ಆನಂದ ಅಂತ ಅನ್ಕೊಂಡಿರ್ತಾರೆ. ಈ ಆತ್ಮಾನುಭವದಲ್ಲಿ ಸಿಗುವಂತ ಆನಂದ ಈ ರೀತಿಯಾಗಿರುತ್ತಿಲ್ಲ. ಅದನ್ನ ನಾವು ಮಾತುಗಳಲ್ಲಿ ವರ್ಣಿಸಕ್ ಸಾಧ್ಯ ಇಲ್ಲ. ಅದನ್ನ ಅನುಭವಿಸಿಯೇ ತಿಳಿಬೇಕು. ಅದಕ್ಕೋಸ್ಕರ ಅವ್ರಿಗೆ ಸ್ಥಿತಪ್ರಜ್ಞರು ಎಲ್ಲ ಕಾಮನೆಗಳನ್ನ, ಶಾರೀರಿಕವಾದದ್ದು, ಮಾನಸಿಕವಾದದ್ದು, ಇಂದ್ರಿಯಗಳ ಎಲ್ಲ ಯಾವ ಕಾಮನೆಗಳು ಅವರಿಗೆ ಬೇಕಾಗೋದಿಲ್ಲ ಅನ್ನೋದನ್ನ ನಾವು ನಿನ್ನೆಯ ಶ್ಲೋಕದಲ್ಲಿ ತಿಳ್ಕೊಂಡ್ವಿ. ಅರ್ಜುನನ ಎರಡನೆಯ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಈ ಸ್ಥಿತಪ್ರಜ್ಞರು ಸುಖ ಮತ್ತು ದುಃಖಗಳ ಘಟನೆಗಳು ಎದುರಾದಾಗ ಜೀವನದಲ್ಲಿ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ?
ಈ ಒಂದು ಪ್ರಶ್ನೆಗೆ ಶ್ರೀಕೃಷ್ಣ ಪರಮಾತ್ಮ 56 ಮತ್ತು 57ನೇ ಶ್ಲೋಕದಲ್ಲಿ ಉತ್ತರವನ್ನ ನೀಡಿದ್ದಾನೆ. ಆ 56ನೇ ಶ್ಲೋಕ ಈ ರೀತಿ: ದುಃಖೇಷ್ವನುದ್ವಿಗ್ನಮನಾಃ ಸುಖೇಷು ವಿಗೃತಸ್ಪೃಹಃ ವೀತರಾಗಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಈ ಶ್ಲೋಕದಲ್ಲಿ ಸ್ಥಿತಪ್ರಜ್ಞನ ಮಾನಸಿಕ ಸ್ಥಿರತೆಯನ್ನ ಒತ್ತಿ ಹೇಳಿದೆ. ಯಾರು ದುಃಖದಿಂದ ತಳಮಳಗೊಳ್ಳುವುದಿಲ್ಲೋ, ಸುಖದಿಂದ ಉತ್ಸಾಹಗೊಳ್ಳುವುದಿಲ್ವೋ ಅಂಥವರನ್ನ ಸಮಚಿತ್ತರು ಅಥವಾ ಸ್ಥಿತಪ್ರಜ್ಞರು ಅಂತ ಇಲ್ಲಿ ಹೇಳಲಾಗಿದೆ. ಮತ್ತೆ ಯಾರ ಹೃದಯ ಸುಖ ಮತ್ತು ದುಃಖಗಳಿಗೆ ತಳಮಳಗೊಳ್ಳುವುದಿಲ್ವೋ, ನಿರ್ಭಯರಾಗಿರ್ತಾರೋ ಅಂತವರನ್ನ ಮುನಿ ಅಂತ ಇಲ್ಲಿ ಪರಮಾತ್ಮ ಕರೆದಿದ್ದಾರೆ. ನೋಡಿ, ಎಲ್ಲರ ಮಾನಸಿಕ ಉದ್ವೇಗಕ್ಕೆ ಕಾರಣ 3. ಅದನ್ನೇ ಹೇಳಿದ್ರು, ವೀತರಾಗ ಭಯ ಕ್ರೋಧ. 3 ಯಾವುದಪ್ಪ ಅಂದ್ರೆ ರಾಗ, ಭಯ, ಕ್ರೋಧ. ಇದು ಹೇಗೆ ಅಂದ್ರೆ, ಯಾವಾಗ ವ್ಯಕ್ತಿ ಯಾವುದೇ ವಸ್ತುವಿನೊಂದಿಗೆ ಅಥವಾ ಯಾವುದೇ ಒಂದು ವ್ಯಕ್ತಿಯೊಂದಿಗೆ ಅತಿಯಾಗಿ ಮೋಹಿತನಾಗ್ತಾನೆ, ಆಗ ಅವನಿಗೆ ರಾಗ ಬೆಳೆಯುತ್ತೆ. ಅದು ಸಿಗದಿದ್ದಾಗ ಅವನಿಗೆ ಭೀತಿ ಅಲೆಯಲಿಯಾಗಿ ಬರುತ್ತೆ. ಅದು ದಕ್ಕದಿದ್ದಾಗ ಅವನ ಭಯ ಕ್ರೋಧದಲ್ಲಿ ಮುಕ್ತಾಯಗೊಳ್ಳುತ್ತೆ. ಅದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ರಾವಣ. ಅವನಿಗೆ ಸೀತೆ ಮೇಲೆ ಎಂತಹ ರಾಗ ಅಂದ್ರೆ ಆಸೆ ಹುಟ್ಟಿತ್ತು ಅಂತ ಹೇಳಿದ್ರೆ, ಅವಳನ್ನ ಅಪಹರಿಸಿ ಅಶೋಕವನದಲ್ಲಿ ಬಚ್ಚಿಟ್ಟಿರ್ತಾರೆ. ಅದಕ್ಕೆ ನಮ್ಮ ಹನುಮಂತ ಹೋದಾಗ ಒಂದು ಅಂತಃಪುರದಿಂದ ಮತ್ತೊಂದು ಅಂತಃಪುರಕ್ಕೆ ಅಲ್ದು ಕೊನೆಗೆ ಸೀತೆಯನ್ನ ಹುಡುಕ್ತಾರೆ. ಇದೇ ಒಂದು ಸ್ಥಿತಿಯನ್ನ ದುರ್ಯೋಧನಲ್ಲೂ ನಾವು ನೋಡ್ಬೋದು. ನಾವು 1ನೇ ಅಧ್ಯಾಯದಲ್ಲಿ ನೋಡಿದೀವಿ. ದುರ್ಯೋಧನನಿಗೆ ಯುದ್ಧ ಗೆಲ್ಬೇಕು ಅನ್ನುವಂಥ ಬಯಕೆ, ಅದು ಆಗಲ್ವೇನೋ ಅನ್ನೋ ಭಯದಿಂದ ಸಲ್ಲದ ಮಾತುಗಳನ್ನ ಆಡ್ತಾ ಆ ಯುದ್ಧ ಭೂಮಿಯಲ್ಲಿ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರ್ತಾರೆ. ಅಂದ್ರೆ ನಾವು ಯಾವುದೇ ಒಂದು ವಸ್ತುವನ್ನ ಬಯಸಿದಾಗ ನಮ್ಮಲ್ಲಿ ಉಂಟಾಗುವಂತ ಪ್ರತಿಕ್ರಿಯೆ ಕೋಪ ಅಂತ ನಾವು ಹೇಳ್ಬೋದು. ಆದ್ರೆ ಸ್ಥಿತಪ್ರಜ್ಞರು ಆಗ್ಲೇ ಹೇಳಿದಾಗೆ ಇಂಥ ಯಾವುದೇ ರೀತಿಯಾದಂಥ ಭಯ, ಕ್ರೋಧ ಮತ್ತೆ ರಾಗಗಳಿಗೆ ಒಳಗಾಗದೇ ಇರೋದ್ರಿಂದ ಅವರಿಗೆ ಯಾವುದೇ ರೀತಿಯ ದುಃಖಗಳು ಆಗಲಿ ಸುಖಗಳಾಗಲಿ ಅವರು ವಿಚಲಿತರಾಗೋದಿಲ್ಲ. ಈ ದುಃಖಗಳು ಬರೋದು 3 ವಿಷಯವಾಗಿ. ಅದಕ್ಕೆ ನಾವು ಕನ್ನಡದಲ್ಲಿ ತಾಪತ್ರಯ ಅಂತ ಕರೀತೀವಿ. ತಾಪ ಅಂದ್ರೆ ದುಃಖದಿಂದ ತಾಪ. ನಿಮ್ಗೆ ಯಾವಾಗ್ಲಾದ್ರೂ ಭಯ ಆದಾಗ ನೋಡಿ ಮೈಯೆಲ್ಲ ಬಿಸಿ ಆಗುತ್ತೆ ಅಲ್ವಾ, ಯಾವುದೇ ಒಂದು ವಿಷಯದಲ್ಲಿ. ಹಾಗೆ ನೀವು ಯಾರೆಲ್ಲಾದ್ರೂ ತುಂಬಾ ಇಷ್ಟಪಟ್ಟಾಗಲೂ ಕೂಡ ಒಂದು ರೀತಿಯ ಎಕ್ಸೈಟ್ಮೆಂಟ್ ಆಗಿರುತ್ತೆ ನಿಮ್ಗೆ. ಅದಕ್ಕೆ ಅದನ್ನ ತಾಪತ್ರಯ. ತ್ರಯ ಅಂದ್ರೆ 3. ಯಾವುದಪ್ಪ ಅದು ಅಂದ್ರೆ ಆದಿ ಆತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಆದಿ ಆತ್ಮಿಕ ಅಂದ್ರೆ ನಮ್ಮ ದೇಹದಲ್ಲಿ ಬರುವಂತ ರೋಗ ರುಜಿನಗಳು. ನೋಡಿ, ಚಿಕ್ಕ ವಯಸ್ಸಲ್ಲಿ ಸಣ್ಣ ರೋಗಗಳು ಬರ್ತವೆ. ವಯಸ್ಸಾಗ್ತಾ ಆಗ್ತಾ ಅನೇಕ ರೋಗಗಳು ಬಂದಾಗ ಈ ದೇಹ ಸ್ಪಂದಿಸೋದಿಲ್ಲ, ಅದನ್ನ ಸರಿಪಡಿಸ್ಕೊಳ್ಳೋದಿಲ್ಲ. ನಮಗೊಂದು ನೆಗಡಿ ಬಂದ್ರೆ ಸಾಕು, 1 ವಾರ ಆ ನೆಗಡಿಯನ್ನು ಇಟ್ಕೊಂಡು ಕೂತಿರಕ್ ಬಹಳ ಕಷ್ಟ ಆಗತ್ತೆ ಅಲ್ವಾ. ಇದು ಆದಿ ಭೌತಿಕ. ಆದಿ ಆತ್ಮಿಕ. ಆದಿ ಭೌತಿಕ ಅಂತ ಹೇಳಿದ್ರೆ ಜೀವಿಗಳು ಕೊಡುವಂತ ತೊಂದರೆಗಳು. ಅದು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಳಿರ್ಬೋದು, ಕೊನೆಗೆ ಸೊಳ್ಳೆ ಕೂಡ. ಒಂದ್ ಕಡೆ ನೀವು ಹೊರಗಡೆ ಯಾವ್ದಾದ್ರು ಕೂತಿದ್ರೆ ಗಾಳಿ ಸೇವನೆ ಮಾಡ್ತಾ ಹೊರಗಡೆ ಬಾಲ್ಕನಿಯಲ್ಲೂ ಅಲ್ಲಿ ನಿಮಗೆ 10 ನಿಮಿಷ ಕೂತ್ಕೊಳ್ಳೋದು ಬಿಡಲ್ಲ, ಸೊಳ್ಳೆಗಳು ಬಂದು ಕಚ್ಚುತ್ತೆ. ಇದು ಆದಿ ಭೌತಿಕ. ಆದಿ ದೈವಿಕ ಅಂತ ಹೇಳಿದ್ರೆ ನೀವೆಲ್ಲೋ ಒಂದ್ ಕಡೆ ಬಹಳ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೊರಟಿರ್ತೀರಿ, ಯಾವುದೋ ಮದುವೆ ಮನೆಗೋ ಅಥವಾ ಪಾರ್ಟಿಗೋ ಅಥವಾ ಯಾವುದೋ ಒಂದು ಪ್ರೆಸೆಂಟೇಷನ್ಗೋ ಹೋಗ್ತಾ ಇದ್ದಾಗ
ಜೋರ್ ಮಳೆ ಬಂದ್ಬಿಡುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ, ದುಃಖ ಆಗತ್ತಲ್ಲ, ಅಯ್ಯೋ ಎಂತ ಸ್ಥಿತಿ ಆಯ್ತಪ್ಪ. ಯಾಕಂದ್ರೆ ಅಂತ ಸಮಯದಲ್ಲಿ ಕಾರನ್ನು ಬಿಟ್ಕೊಂಡು ಹೋಗೋದು ಕಷ್ಟವೇ. ಹಾಗೇನೆ ಚಂಡಮಾರುತಗಳು, ಭೂಕಂಪಗಳು, ಇದೆಲ್ಲವೂ ಕೂಡ ಆದಿದೈವಿಕವಾದಂಥ ತಾಪತ್ರೆ. ಇದೆಲ್ಲವೂ ಬಂದ್ರೂ ಕೂಡ ಸ್ಥಿತಪ್ರಜ್ಞರು ಹೇಗಿರ್ತಾರಪ್ಪ ಅಂತ ಹೇಳಿದ್ರೆ, ದುಃಖೇಶ್ವ ಅನು ದ್ವಿಗ್ಧ ಮನಃ. ನೋಡಿ, ಉದ್ವಿಗ್ನ ಅಂದ್ರೆ ಭಯ, ಕೋಪ ಮಾಡ್ಕೊಳ್ಳೋದು. ಅನುದ್ವಿಗ್ನ ಅಂದ್ರೆ ಶಾಂತವಾಗಿರುತ್ತಾರೆ. ಸುಖೇಶು ವಿಕೃತ ಸ್ಪೃಹ ಅಂತ ಹೇಳಿದ್ದಾರೆ. ಅಂದ್ರೆ ಸುಖ ಬಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ಏನಾದ್ರೂ ಒಂದು ಯಶಸ್ವಿ ಆದ್ರೆ, ಗೆದ್ರೆ ಲೈಟ್ ಆಗ್ತೀವಲ್ವಾ, ಖುಷಿಯಾಗಿ ಹೋಗುತ್ತೆ ನಮ್ಗೆ. ಆ ರೀತಿಯಾದಂತ ಸ್ಪಂದನೆ ಇವ್ರಿಗಿರೋದಿಲ್ಲ. ಅದಕ್ಕೆ ಹೇಳಿದ್ದಾರೆ ಇಲ್ಲಿ, ವೀತರಾಗ ಭಯಕ್ರೋಧ ಸ್ಥಿತದಿ ಮುನಿರುಚ್ಯತೆ. ಅವರು ಒಂದೇ ರೀತಿಯಲ್ಲಿ ಮುನಿಗಳ ತರ ಇರ್ತಾರೆ. ಇದು ಹೇಗ್ ಸಾಧ್ಯ ಅಂತ ಹೇಳಿದ್ರೆ, ಯಾವುದೇ ಸುಖ ಬಂದ್ರು ಆ ಕೃಷ್ಣನಿಂದ ಬಂತು ಅಥವಾ ಪರಮಾತ್ಮನಿಂದ ಬಂದಿದೆ, ದುಃಖ ಬಂದ್ರು ಆ ಪರಮಾತ್ಮನೇ ಕೊಟ್ಟಿದ್ದು ಅನ್ನುವಂತ ನಿರ್ಲಿಪ್ತ ಸ್ಥಿತಿಯನ್ನ ಅವರು ಪಡ್ಕೊಂಡಿರ್ತಾರೆ. ಇವಾಗ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಯಾರೋ ಒಬ್ಬ ಹತ್ರ ಬಹಳ ಶ್ರೀಮಂತನಾಗಿರ್ತಾನೆ ಅಂತ ಇಟ್ಕೊಂಡಿದ್ದಾರೆ. ಆ ಶ್ರೀಮಂತಿಗೆ ಹೋಯ್ತು. ಅವನು ಆಗ್ಲೂ ಕೂಡ ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಜನಕ ಮಹಾರಾಜ. ಅಷ್ಟರ ಮಟ್ಟಿನ ಅವನು ಚಕ್ರವರ್ತಿ ಆಗಿದ್ರು ಕೂಡ, ಅವನಿಗೆ ಅನೇಕ ರೀತಿಯ ಸಂಪತ್ತಿದ್ರು ಕೂಡ ಅವನು ಇದೇ ರೀತಿಯ ಸ್ಥಿತಪ್ರಜ್ಞ ಸ್ಥಿತಿಯನ್ನ ಪಡ್ಕೊಂಡಿದ್ದ. ಅವನ ಅಂತಹ ಯಾರಾದ್ರೂ ಶ್ರೀಮಂತರು ಎಲ್ಲ ಆಸ್ತಿಯ ಒಂದು ಶ್ರೀಮಂತಿಗೆ ಹೋದ್ರು ಕೂಡ ಹಾಗೆ ಇದ್ರೆ ಅಂತವ್ರು ಸ್ಥಿತಪ್ರಜ್ಞರು ಅಂತ ಕರೀಬಹುದು. ಆಗ ಕೃಷ್ಣ ಕೊಟ್ಟಿದ್ದ, ಶ್ರೀಮಂತವಾಗಿದ್ದೆ, ಈಗ ತಗೊಂಡು ಹೋದ ಅವನ ಕೃಷ್ಣ ಅನ್ನುವಂತ ಮನಸ್ಥಿತಿ ಅನ್ನ ಬೆಳೆಸ್ಕೋಬೇಕು ಎಲ್ಲರೂ. ಅದ್ ಹೇಗೆ ಅಂತ ಒಂದು ಬಹಳ ಚೆನ್ನಾಗಿರುವಂತ ಕತೆ ಇದೆ. ಆ ಕಥೆಯನ್ನ ನಾಳೆ ನಿಮ್ಗೆ ಹೇಳೋಣ ಅಂತ ಹೇಳ್ತಾ ಇವತ್ತಿಗೆ ಸಂಚಿಕೆಯನ್ನು ಮುಗಿಸ್ತೀನಿ.